ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 7ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಮಾರ್ಚ್ 2025-26 ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಿಸ್ತಾ ಇದ್ವಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಈ ಒಂದು ಮಾಡೆಲ್ ಕ್ವಶನ್ ಪೇಪರು ಬಹಳ ಯೂಸ್ಫುಲ್ ಆಗ್ತದೆ. ಕ್ವಶನ್ಸ್ಗಳು ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್, 1857ರ ಹೋರಾಟವನ್ನು ಭಾರತ ಪ್ರಥಮ ಸ್ವಾತಂತ್ರ್ಯ ಸಮರ ಎಂದು ಮೊದಲಿಗೆ ಅಭಿಪ್ರಾಯಪಟ್ಟವರು ಅಂತ ಕೇಳಿದರೆ ಇಲ್ಲಿ 4 ಆಪ್ಷನಲ್ಲಿ ಮಕ್ಕಳ ಪಟ್ಟಾಭಿ ಸೀತಾರಾಮಯ್ಯ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಎರಡನೇ ಪ್ರಶ್ನೆ, ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ಇತ್ತು ಎಂದು ಈ ಕೃತಿಯಲ್ಲಿ ವರ್ಣಿಸಲಾಗಿದೆ. ಗದಾಯುಧ, ಕವಿರಾಜ ಮಾರ್ಗ, ವಡ್ಡಾರಾಧನೆ, ಶಾಂತಿ ಪುರಾಣ. ಅದು ಕವಿರಾಜ ಮಾರ್ಗ ಆಗಿರ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ರಾಷ್ಟ್ರ ಮಟ್ಟದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇರುವಂತೆ ರಾಜ್ಯ ಮಟ್ಟದಲ್ಲಿರುವಂತಹ ಅತ್ಯುನ್ನತ ನ್ಯಾಯಾಲಯ ಕೇಳಿದ್ದಾರೆ. ಸೊ ಅದು ಉಚ್ಚ ನ್ಯಾಯಾಲಯ ಆಗಿರ್ತದೆ ಮಕ್ಕಳ, ಹೈಕೋರ್ಟ್ ಅಂತ ಹೇಳಿ ಕರಿತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಾಲ್ಕನೇ ಪ್ರಶ್ನೆ, ಭಾರತಕ್ಕಿಂತ 2 ಪಟ್ಟು ದೊಡ್ಡದು ಹಾಗೂ ಪ್ರಪಂಚದ 7ನೆಯ ಭೂಖಂಡವಿದು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಚಿತ್ರವನ್ನು ನೋಡಿ ನಿಮಗೆ ಅದು ಅರ್ಥ ಆಗ್ತದೆ. ಇಲ್ಲಿ ಏಷ್ಯಾ, ಯುರೋಪ್, ಉತ್ತರ ಅಮೆರಿಕಾ, ಆಸ್ಟ್ರೇಲಿಯಾ ಅಂತ ಇದೆ. ಸೊ ಆ್ಯಕ್ಚುಲಿ ಇದು ಆಸ್ಟ್ರೇಲಿಯಾ ಆಗ್ತದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಅದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಕೇಳಿದ್ದಾರೆ. 5ನೇದು, ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂಬ ಘೋಷಣೆಯನ್ನು ನೀಡಿದವರು ಯಾರು ಅಂತ ಹೇಳಿ ಕೇಳಿದ್ದಾರೆ. ಸೊ ಅದು ಸುಭಾಷ್ ಚಂದ್ರ ಬೋಸ್ ಆಗಿರ್ತದೆ ಮಕ್ಕಳ. ನೆಕ್ಸ್ಟ್ 6ನೆಯ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ರವರು ತಮ್ಮ ತಾತ್ವಿಕ ಮಾರ್ಗದರ್ಶಕರನ್ನಾಗಿ ಯಾರನ್ನು ಸ್ವೀಕರಿಸಿದ್ದರು ಅಂತ ಹೇಳಿ ಕೇಳಿದ್ದಾರೆ. ಸೊ ಅದು ಮಹಾತ್ಮ ಜ್ಯೋತಿಬಾ ಫುಲೆ ಆಗಿರ್ತದೆ. ನೆಕ್ಸ್ಟ್ನೇದು, ಚಿಪ್ಕೋ ಚಳುವಳಿ ಎಂದರೇನು? ಸೊ ಚಿಪ್ಕೋ ಚಳುವಳಿ ಅಂದರೆ ಗಿಡ ಮರಗಳನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಅದರ ನಾಶವನ್ನು ತಡೆಯಲು ಭಾರತದ ವಿವಿಧ ಪ್ರದೇಶಗಳಲ್ಲಿ ಮರಗಳನ್ನು ಜನರು ಅಪ್ಪಿಕೊಂಡು ಮಾಡಿದಂತಹ ಚಳುವಳಿಗೆ ಚಿಪ್ಕೋ ಚಳುವಳಿ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್, ನೈಸರ್ಗಿಕ ಸಂಪನ್ಮೂಲಗಳು ಯಾವುವು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ನೆಲ, ಜಲ, ಖನಿಜ, ಅರಣ್ಯ, ಶಕ್ತಿ ಸಂಪನ್ಮೂಲಗಳು ನೈಸರ್ಗಿಕ ಸಂಪನ್ಮೂಲಗಳು ಆಗಿವೆ. ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸು. ನೆಕ್ಸ್ಟ್ ಥರ್ಡ್ ಮೇನ್, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. 9ನೆಯ ಪ್ರಶ್ನೆ, ವಿಶ್ವಸಂಸ್ಥೆಯ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆಯನ್ನು ಕೇಳಿದ್ದಾರೆ ಮಕ್ಕಳ. ಅದು 193 ಆಗಿರ್ತದೆ ಮಕ್ಕಳ. ಹಾಗಾಗಿ 193 ಅಂತ ಬರೀಬೇಕು. 10ನೇ ಪ್ರಶ್ನೆ, ಆಸ್ಟ್ರೇಲಿಯಾ ಖಂಡದಲ್ಲಿರುವಂತಹ ಬ್ಲ್ಯಾಕ್ವುಡ್ ಎಂಬುದು ಏನು ಅಂತ ಕೇಳಿದರೆ ಅದು ನದಿ ಆಗಿರ್ತದೆ ಮಕ್ಕಳ. ಬ್ಲ್ಯಾಕ್ವುಡ್ ಅನ್ನೋದೊಂದು ನದಿ. 11ನೇ ಪ್ರಶ್ನೆ, ನಮ್ಮ ದೇಶದ ರಕ್ಷಣಾ ಪಡೆಗಳು ಸರ್ವೋಚ್ಚ ಅಧಿಕಾರವನ್ನು ಡ್ಯಾಶ್ ರವರಿಗೆ ನೀಡಲಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ನಮ್ಮ ದೇಶದ ರಕ್ಷಣಾ ಪಡೆಯ ಸರ್ವೋಚ್ಚ ಅಧಿಕಾರವನ್ನು ರಾಷ್ಟ್ರಪತಿಗೆ ನೀಡಲಾಗಿದೆ. ಹಾಗಾಗಿ ರಾಷ್ಟ್ರಪತಿ ಇಸ್ ದ ರೈಟ್ ಆನ್ಸರ್. 12ನೇ ಪ್ರಶ್ನೆ, ವೈಜ್ಞಾನಿಕ ಸಂಶೋಧನೆಗಾಗಿ ಮೀಸಲಿರಿಸಿದ ಖಂಡ ಕೇಳಿದ್ದಾರೆ. ಸೊ ವೈಜ್ಞಾನಿಕ ಸಂಶೋಧನೆಗೆ ಮೀಸಲಾಗಿರುವಂಥದ್ದು ಅಂಟಾರ್ಟಿಕಾ ಆಗಿರ್ತದೆ. ಹಾಗಾಗಿ ಅಂಟಾರ್ಟಿಕಾ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಲಿಕ್ಕಿದೆ. ಇಲ್ಲಿ 10 ಪ್ರಶ್ನೆಗಳು ಬರುತ್ತೆ. 13ನೇ ಪ್ರಶ್ನೆ, ಅಸ್ಪೃಶ್ಯತೆಯ ವಿರುದ್ಧ ಅಂಬೇಡ್ಕರ್ ಅವರು ಹೋರಾಡಿದ ಪ್ರಮುಖ ಹೋರಾಟಗಳು ಯಾವ್ಯಾವು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದನ್ನು ನಾವು ಲಿಸ್ಟ್ ಮಾಡ್ತಾ ಹೋಗೋಣ. ಸೊ ಮಹಟ್ ಸತ್ಯಾಗ್ರಹ, ನಾಸಿಕ್ನ ಕಲಾರಾಮ್ ದೇವಾಲಯ ಪ್ರವೇಶ. ಸೊ ಇದಿಷ್ಟು ಆಗಿರ್ತದೆ. ನೆಕ್ಸ್ಟ್ 14ನೇದು, ಕರ್ನಾಟಕ ಏಕೀಕರಣಕ್ಕೆ ಕೊಡುಗೆ ನೀಡಿರುವಂತಹ ಸಂಘಟನೆಗಳು ಯಾವ್ಯಾವು? ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್, ಕರ್ನಾಟಕ ಸಭಾ ಆಗಿರ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಪ್ರಮುಖ ಪರಿಸರ ಚಳುವಳಿಗಳನ್ನು ಹೆಸರಿಸಿ. ಸೊ ಸಹ್ಯಾದ್ರಿ ಗಣಿ ವಿರೋಧಿ ವೇದಿಕೆ, ತುಂಗಾ ಮೂಲಗಳನ್ನು ಉಳಿಸಿ, ಚಿಪ್ಕೋ ಅಥವಾ ಅಪ್ಪಿಕೋ ಚಳುವಳಿ ಆಗಿರುತ್ತೆ. 16ನೇದು, ಭೂ ಸುಧಾರಣೆ ಕ್ರಮಗಳಿಂದಾದ ಉಪಯೋಗಗಳು ಯಾವ್ಯಾವು ಕೇಳಿದ್ದಾರೆ ಮಕ್ಕಳ. ಸೊ ಭೂ ಸುಧಾರಣೆಯಿಂದ ಭೂಹಿನಲ್ಲಿ
ಭೂಮಿಯ ಒಡೆತನದ ಹಕ್ಕು ಸಣ್ಣ ಪ್ರಮಾಣದಲ್ಲಿ ದೊರಕಿತು. ಸಾಗುವಳಿದಾರರ ಹಕ್ಕುಗಳನ್ನು ಕಾಪಾಡಲಾಗ್ತದೆ. ಸಹಕಾರಿ ಬೇಸಾಯ ಪದ್ಧತಿಯಿಂದ ರೈತರು ಸ್ವಲ್ಪ ಮಟ್ಟಿಗಿನ ಲಾಭವನ್ನು ಹೊಂದಲು ಸಾಧ್ಯವಾಗ್ತದೆ. ಸಹಕಾರಿ ಬೇಸಾಯ ಪದ್ಧತಿಯು ನಿರೀಕ್ಷಿತ ಪ್ರಮಾಣದಲ್ಲಿ ಜನರಿಗೆ ಒಪ್ಪಿತ ಬೇಸಾಯ ಪದ್ಧತಿ ಆಗಿರಲಿಲ್ಲ. ಸೊ ಇದಷ್ಟು ಅದಕ್ಕೆ ಉತ್ತರ ಆಗ್ತದೆ. 17ನೆಯ ಪ್ರಶ್ನೆ, ಸಮೂಹ ಮಾಧ್ಯಮಗಳು ದೇಶದ ಅಭಿವೃದ್ಧಿಯಲ್ಲಿ ವಹಿಸಿದ ಪಾತ್ರಗಳನ್ನು ವಿಶ್ಲೇಷಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ದೇಶದ ಏಕತೆಯ ಒಗ್ಗಟ್ಟು ಹಾಗೂ ಅಖಂಡತೆಯನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ. ವ್ಯಾಪಾರ ಮತ್ತು ವಾಣಿಜ್ಯ ಮೊದಲಾದ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಲ್ಲಿ ಪಾತ್ರವನ್ನು ವಹಿಸಿದೆ. 18ನೇ ಪ್ರಶ್ನೆ, ನಮಗೆ ನ್ಯಾಯಾಲಯಗಳ ಅವಶ್ಯಕತೆ ಇದೆಯೇ ಎಂಬುದನ್ನು ವಿವರಿಸಿ. ಸೊ ಹೌದು, ಏಕೆಂದರೆ ನ್ಯಾಯಾಲಯಗಳು ಶಾಸಕಾಂಗವು ರೂಪಿಸಿದ ಕಾಯ್ದೆಗಳ ಅರ್ಥ ವಿವರಣೆ ನೀಡುತ್ತದೆ. ನ್ಯಾಯಾಲಯಗಳು ವ್ಯಕ್ತಿಗಳ ನಡುವೆ ಹಾಗೂ ಸರ್ಕಾರಗಳ ನಡುವೆ ಉಂಟಾದ ವಿವಾದವನ್ನು ಅಳಿಸಿ ತೀರ್ಪನ್ನು ಕೊಡುತ್ತದೆ. ನೆಕ್ಸ್ಟ್, ನ್ಯಾಯಾಲಯಗಳು ಪ್ರಜೆಗಳ ಪ್ರಾಣಹಾಸ್ತಿ ಮತ್ತು ಹಕ್ಕುಗಳನ್ನು ಕಾಯುವ ಬಹುಮುಖ್ಯವಾದ ಕಾರ್ಯವನ್ನು ಮಾಡುತ್ತವೆ. 19ನೇ ಪ್ರಶ್ನೆ, ರಕ್ಷಣಾ ಪಡೆಗಳ ಜವಾಬ್ದಾರಿಗಳು ಯಾವ್ಯಾವು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ರಕ್ಷಣಾ ಪಡೆಯ ಜವಾಬ್ದಾರಿಗಳು, ಮೊದಲನೇದಾಗಿ ದೇಶದ ಗಡಿ ಪ್ರದೇಶಗಳ ರಕ್ಷಣೆ, ದೇಶದ ಸಮಗ್ರತೆಯನ್ನು ಕಾಪಾಡುವುದು, ಕಳ್ಳ ಸಾಗಾಣಿಕೆ ಹಾಗೂ ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಗಟ್ಟುವುದು ಆಗಿರ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಭಾರತದ ನೆರೆ ದೇಶಗಳನ್ನು ಪಟ್ಟಿ ಮಾಡಿ. ಅಂದರೆ ಭಾರತದ ಸುತ್ತಮುತ್ತ ಇರುವಂತಹ ನೆರೆ ರಾಷ್ಟ್ರಗಳು 1 ಅಫ್ಘಾನಿಸ್ತಾನ, ಪಾಕಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ, ಮಯನ್ಮಾರ್ ಆ್ಯಂಡ್ ಶ್ರೀಲಂಕಾ ಆಗಿರುತ್ತೆ. ನೆಕ್ಸ್ಟ್ 21ನೆಯ ಪ್ರಶ್ನೆ, ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮುಖ್ಯ ಪಾತ್ರ ವಹಿಸಿದಂತಹ ಪ್ರಮುಖ ದೇಶಗಳ ಮುಖ್ಯಸ್ಥರನ್ನು ಕೇಳಿದ್ದಾರೆ. ಸೊ ಯಾರ್ಯಾರು ಸಂಸ್ಥೆ ಸ್ಥಾಪನೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ ದೇಶದ ಅಧ್ಯಕ್ಷರು? 1 ಅಮೆರಿಕದ ಅಧ್ಯಕ್ಷ ರೂಸ್ವೆಲ್ಟ್, ಬ್ರಿಟನ್ ಪ್ರಧಾನಿ ಚರ್ಚಿಲ್, ರಷ್ಯಾದ ಸರ್ವಾಧಿಕಾರಿ ಸ್ಟಾಲಿನ್. ನೆಕ್ಸ್ಟ್ 22ನೇ ಪ್ರಶ್ನೆ, ಅಂಟಾರ್ಟಿಕಾದಲ್ಲಿ ಭಾರತದ ಸಂಶೋಧನಾ ಕೇಂದ್ರಗಳನ್ನು ಪಟ್ಟಿ ಮಾಡಿ ಅಂತೇಳಿ ಕೇಳಿದ್ದಾರೆ ಮಕ್ಕಳ. 1 ಮೈತ್ರಿ, ಪ್ರಿಯದರ್ಶಿನಿ ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಿದೆ ಹಾಗೂ ಭಾರತಿ ಎಂಬ ಸಂಶೋಧನಾ ಕೇಂದ್ರವನ್ನು ಸಹ ಸ್ಥಾಪಿಸಲು ಭಾರತವು ಯೋಚಿಸಿದೆ. ಸೊ ಇದಿಷ್ಟು ನಿಮಗೆ 2 ಅಂಕದಲ್ಲಿ ಕೇಳಿದ ಪ್ರಶ್ನೆಗಳು. ನೆಕ್ಸ್ಟ್ 5th ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ 4 ಅಥವಾ 5 ವಾಕ್ಯದಲ್ಲಿ ಉತ್ತರಿಸಲಿಕ್ಕಿದೆ. 2 ಪ್ರಶ್ನೆಗಳಿದೆ. ಮೊದಲನೇದು 23ನೇ ಪ್ರಶ್ನೆ, ಭಾರತದಲ್ಲಿದ್ದ ಕಂದಾಚಾರಗಳನ್ನು ಹೋಗಲಾಡಿಸುವಲ್ಲಿ ಬ್ರಹ್ಮ ಸಮಾಜದ ಪಾತ್ರವನ್ನು ವಿಶ್ಲೇಷಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಭಾರತದಲ್ಲಿದ್ದ ಕಂದಾಚಾರಗಳನ್ನು ಹೋಗಲಾಡಿಸುವಲ್ಲಿ ಬ್ರಹ್ಮ ಸಮಾಜದ ಪಾತ್ರ, ಮೊದಲನೇದಾಗಿ ಸತಿ ಪದ್ಧತಿ, ಜಾತಿ ಪದ್ಧತಿ, ಮೂರ್ತಿ ಪೂಜೆ, ಬಹುಪತ್ನಿತ್ವ, ಬಾಲ್ಯ ವಿವಾಹ ಹಾಗೂ ಎಲ್ಲ ತರಹದ ಮೂಢನಂಬಿಕೆಗಳನ್ನು ಬಲವಾಗಿ ವಿರೋಧಿಸುತ್ತದೆ. ರಾಜಾರಾಮ್ ಮೋಹನ್ ರಾಯ್ ಹಾಗೂ ಅವರ ಸಹವರ್ತಿಗಳ ಸತಿ ಪದ್ಧತಿಯನ್ನು ನಿರ್ಮೂಲನೆಗೊಳಿಸುವಂತೆ ಬ್ರಿಟಿಷ್ ಸರ್ಕಾರಕ್ಕೆ ಕೋರಿದ್ದರಿಂದ ಅಂದಿನ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಗ್ ಅನ್ನು ಸತಿ ಪದ್ಧತಿಯ ಆಚರಣೆಯನ್ನು ಕಾನೂನು ಬಾಹಿರವೆಂದು ಘೋಷಿಸಲಾಗ್ತದೆ. ವೈಚಾರಿಕತೆಯ ಮೂಲಕ ಹಿಂದೂ ಧರ್ಮವನ್ನು ಪರಿಶುದ್ಧಗೊಳಿಸಲು ಪ್ರಯತ್ನಿಸುತ್ತಿದ್ದರು. ಸೊ ಇದಿಷ್ಟು ಆ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ನೆಕ್ಸ್ಟ್, ಭಾರತದ ನಕ್ಷೆ ರಚಿಸಿ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಕೇಳಿದರೆ ದಿಲ್ಲಿ, ಗ್ವಾಲಿಯರ್, ಅಲಹಾಬಾದ್, ಕಾನ್ಪುರನ್ನು ಕೇಳಿದ್ದಾರೆ ಮಕ್ಕಳ. ಸೊ ನೋಡಿ ಇಲ್ಲಿ ಇಲ್ಲಿಷ್ಟು ಪ್ಲೇಸ್ಗಳಿದ್ದಾವೆ, ಇಷ್ಟನ್ನು ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ದೆಹಲಿ ಇಲ್ಲಿ ಬರ್ತದೆ ಮಕ್ಕಳ. ಸೊ ಇಲ್ಲಿ ದೆಹಲಿ ಇದೆ. ನೆಕ್ಸ್ಟ್ ನಮಗೆ ಕೇಳಿರೋದು ಕಾನ್ಪುರ್. ಸೊ ಕಾನ್ಪುರ್ ಇಲ್ಲಿ ಬರುವಂಥದ್ದು. ನೆಕ್ಸ್ಟ್ 8ನೇದು ಗ್ವಾಲಿಯರ್. ಸೊ ಇಲ್ಲಿ ಗ್ವಾಲಿಯರ್ ಬರ್ತದೆ. ನೆಕ್ಸ್ಟ್ ಅಲಹಾಬಾದನ್ನು ಕೇಳಿದ್ದಾರೆ ಮಕ್ಕಳ. ಸೊ ಅಲಹಾಬಾದ್ ಇಲ್ಲಿ ಬರ್ತದೆ ನೋಡಿ. ಇದಿಷ್ಟನ್ನು ನೀವು ಮಾರ್ಕ್ ಮಾಡಿದ್ರೆ ಇಲ್ಲಿ ಗೆಟ್ ಕಂಪ್ಲೀಟ್ 5 ಮಾರ್ಕ್ಸ್. ಸೊ ನಿಮಗೆ ಪೂರ್ತಿ ಅಂಕಗಳು 4 ಅಂಕಗಳು ಸಿಗ್ತದೆ ಮಕ್ಕಳ. ಹಾಗಾಗಿ ಈ ಭಾರತ ನಕ್ಷೆಯನ್ನು ಬರೀಲಿಕ್ಕೆ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಸೊ ನಿಮಗೆ 4 ಅಂಕ ಬೇಕಿದ್ರೆ ಭಾರತ ನಕ್ಷೆಯನ್ನು ಬರೆದು ಇದಿಷ್ಟು ಭಾಗಗಳನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.